ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಆಕ್ಷನ್ ಮುಗಿದ ಬಳಿಕ ಹೀಗಿದೆ ನೋಡಿ ಆರ್ಸಿಬಿಯ ಹೊಸ ಸ್ಕ್ವಾಡ್ ಮತ್ತು ತಂಡಕ್ಕೆ ಎಂಟ್ರಿ ಕೊಟ್ಟರು 22 ಸ್ಟಾರ್ ಆಟಗಾರರು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಮುನ್ನ IPL 2025 ಆರ್ಸಿಬಿ ಸ್ಕ್ವಾಡ್ ಹೇಗಿರಲಿದೆ ಎಂಬುದರ ಬಗ್ಗೆ ಹೇಳುತ್ತೇನೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುನ್ನ ನೀವು ಆರ್ಸಿಬಿ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂತಹ ಸುದ್ದಿಗಳಿಗಾಗಿ ಇಂತಹ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ಮತ್ತು ವಿಡಿಯೋ ಸ್ಟಾರ್ಟ್. ಸೌದಿ ಅರೇಬಿಯಾದ ಜಿದ್ದಾದ್ ನಗರದಲ್ಲಿ ನಡೆದ IPL ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಒಟ್ಟು 19 ಆಟಗಾರರನ್ನು ಖರೀದಿಸಿದೆ. ಮೆಗಾ ಹರಾಜಿಗೆ ಮುನ್ನ ಆರ್ಸಿಬಿ 3 ಆಟಗಾರರನ್ನು ಉಳಿಸಿಕೊಂಡಿತ್ತು. ಅವರಲ್ಲಿ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಹಾಗೂ ಎಸ್ ದಯಾಳ್ ಸೇರಿದರು. ಹೀಗಾಗಿ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಕನಿಷ್ಠ 15 ಆಟಗಾರರನ್ನು ಖರೀದಿಸಲೇಬೇಕಿತ್ತು. ಅದರಂತೆ ಆರ್ಸಿಬಿ 19 ಆಟಗಾರರನ್ನು ಖರೀದಿಸಿದ್ದು ತಂಡದಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ 22ಕ್ಕೇರಿದೆ. ಆರ್ಸಿಬಿ ಮೆಗಾ ಹರಾಜಿನ ಮೊದಲ ದಿನ ಲಿಯಾಮ್ ಲಿವಿಂಗ್ಸ್ಟೋನ್, ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಜೋಶ್ ಹೆಜಲ್ವುಡ್, ರಶೀಕ್ ದಾರ್ ಮತ್ತು ಶ್ರೇಯಸ್ ಶರ್ಮಾ ಅವರನ್ನು ಖರೀದಿಸಿತು. ಹೀಗಿರುವಾಗ ಹರಾಜಿನ 2ನೇ ಮತ್ತು ಕೊನೆಯ ದಿನದಂದು ಆರ್ಸಿಬಿ 5 ವಿದೇಶಿ ಆಟಗಾರರು ಸೇರಿದಂತೆ ಒಟ್ಟು 16 ಆಟಗಾರರನ್ನು 30.65 ಕೋಟಿ ರುಗೆ ಖರೀದಿಸಬೇಕಿತ್ತು. ಅದರಂತೆ 2ನೇ ದಿನ ಹರಾಜಿಗೆ ಪ್ರವೇಶಿಸಿದ ಆರ್ಸಿಬಿ 13 ಆಟಗಾರರನ್ನು ಖರೀದಿಸುವಲ್ಲಿ ಯಶಸ್ವಿಯಾಯಿತು. ಹಾಗಾದರೆ IPL 2025 ಆರ್ಸಿಬಿಯ ಹೊಸ ಸ್ಕ್ವಾಡ್ ಹೇಗಿರಲಿದೆ ಎಂಬುದರ ಬಗ್ಗೆ ಇಲ್ಲಿದೆ ನೋಡಿ. 1ನೇದಾಗಿ ವಿರಾಟ್ ಕೊಹ್ಲಿ, 2ನೇದಾಗಿ ರಜತ್ ಪಾಟಿದಾರ್, 3ನೇದಾಗಿ ಯಶ್ ದಯಾಳ್, 4ನೇದಾಗಿ ಲಿಯಾಮ್ ಲಿವಿಂಗ್ಸ್ಟೋನ್, 5ನೇದಾಗಿ ಫಿಲ್ ಸಾಲ್ಟ್, 6ನೇದಾಗಿ ಜಿತೇಶ್ ಶರ್ಮಾ, 7ನೇದಾಗಿ ಜೋಶ್ ಹೆಜಲ್ವುಡ್, 8ನೇದಾಗಿ ರಶೀಕ್ ದಾರ್, 9ನೇದಾಗಿ ಶ್ರೇಯಸ್ ಶರ್ಮಾ, 10ನೇದಾಗಿ ಭುವನೇಶ್ವರ್ ಕುಮಾರ್, 11ನೇದಾಗಿ ಕೃಣಾಲ್ ಪಾಂಡ್ಯ, 12ನೇದಾಗಿ ಸ್ವಪ್ನಿಲ್ ಸಿಂಗ್, 13ನೇದಾಗಿ ಟಿಮ್ ಡೇವಿಡ್, 14ನೇದಾಗಿ ಜಾಕೋಬ್ ಬೆಥೆಲ್, 15ನೇದಾಗಿ ರೊಮಾರಿಯೋ ಶೆರ್ಪಡೆ, 16ನೇದಾಗಿ ನುವಾನ್ ತುಷಾರ, 17ನೇದಾಗಿ ದೇವದತ್ ಪಡಿಕ್ಕಲ್, 18ನೇದಾಗಿ ಸ್ವಸ್ತಿಕ್ ಚಿಕಾರ, 19ನೇದಾಗಿ ಮನೋಜ್ ಬಾಂಡ್ಗೆ, 20ನೇದಾಗಿ ಲುಂಗಿ ಎಂಗಿಡಿ, 21ನೇದಾಗಿ ಅಭಿನಂದನ್ ಸಿಂಗ್, 22ನೇದಾಗಿ ಮೋಹಿತ್ ರತಿ. IPL 2025 ಆರ್ಸಿಬಿ ತಂಡದ ಸ್ಕ್ವಾಡ್ ಹೇಗಿರಲಿದೆ ಎಂಬುದರ ಬಗ್ಗೆ ತಿಳಿಸಿದ್ದಕ್ಕೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಂಗೆ ವಿಡಿಯೋ ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ.